ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಸ್ಟಾರ್ಟ್ ಆಗಿದೆ. ಸಂವಿಧಾನ ಪೀಠದಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ಬಿಡದೆ ಮುಖ್ಯ ನ್ಯಾಯಾಧೀಶರ ಮೇಲೆ ಸುಯಸ್ತು ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನ ನಿಷ್ಕ್ರಿಯ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನು RSS ಇದೆ, ಅದು ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಬೇಕು. ಈ ದೇಶದ SC ST OBCಗಳು ಭಿಕಾರಿಗಳಾಗಿ ಭಿಕ್ಷುಕರಾಗಿರ್ಬೇಕು ಅಂತಕ್ಕಂಥ ಅಜೆಂಡಾ ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ. ನಾನು ಈ ಒಂದು ಯಾದಗಿರಿ ಜಿಲ್ಲೆ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, RSS ನ ಅಳಿಸ್ಬೇಕು, ದೇಶ ಉಳಿಸ್ಬೇಕು. RSS ಅಳಿಸಿ ದೇಶ ಉಳಿಸಿ ಅಂತಕ್ಕಂಥ ಒಂದು ಸ್ಲೋಗನ್ ಮುಖಾಂತರವಾಗಿ ನಾವು ಹೋಗ್ಬೇಕಾಗಿದೆ. ಇವತ್ತು ಈ ದೇಶದಲ್ಲಿ ಬಡತನ ಇದೆ, ಅಸ್ಪೃಶ್ಯತೆ ಇದೆ, ಅಸಮಾನತೆ ಇದೆ. 6 ನಿಮಿಷಕ್ಕೊಮ್ಮೆ ರೇಪ್ ನಡೀತಾ ಇದೆ, 6 ನಿಮಿಷಕ್ಕೊಮ್ಮೆ ಗುಡಿಸಲಿಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ಇದೆಲ್ಲಾ ಸಮಸ್ಯೆಗಳನ್ನ ಬಿಟ್ಟು RSS ನವರು ನಾವು ದೊಣ್ಣೆ ಹಿಡ್ಕೊಂಡು ದೇಶ ರಕ್ಷಣೆ ಮಾಡ್ತೀವಿ ಅಂತ ನೀವು ದೊಣ್ಣೆ ಹಿಡ್ಕೊಂಡು ಬೀದಿಗೆ ಬಂದ್ರೆ, ನಿಮ್ಮ ದೊಣ್ಣೆಗಳಿಂದ ರಕ್ಷಣೆ ಆಗೋದಾಗಿದ್ರೆ ಸೈನಿಕರು ಹಾಕ್ಬೇಕಾಗಿತ್ತು, BSF ಹಾಕ್ಬೇಕಾಗಿತ್ತು, ಆರ್ಮಿ ಹಾಕ್ಬೇಕಾಗಿತ್ತು. ನಿಮ್ಮ ಡೋಂಗಿ ದೇಶಭಕ್ತಿಯನ್ನು ಬಿಟ್ಕೋಬೇಕು. ನೀವು ನಿಜವಾದ ದೇಶಭಕ್ತರೇ ಆಗಿದ್ರೆ ಈಗಾಗಲೇ ಸುಯಸ್ನಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಬೀದಿಗೆ ಬರಬೇಕಾಗಿತ್ತು. ಈ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆ ಎತ್ಕೊಂಡು ಬೀದಿಗೆ ಬರಬೇಕಾಗಿತ್ತು. ಕರ್ನಾಟಕದಲ್ಲಿ ಎಷ್ಟು ರೇಪ್ ಆಗಿಲ್ಲ, ಆ ರೇಪ್ ಬಗ್ಗೆ ನೀವು ಒಬ್ಬರಾರು ಧ್ವನಿ ಎತ್ತಿದ್ದೀರಾ? ನೀವು ಯಾವ ದೇಶಭಕ್ತರು, ಯಾವ ದೇಶ ಪ್ರೇಮಿಗಳು? ಮಕ್ಕಳ ಕೈಯಲ್ಲಿ ಬೆನ್ನು ಕೊಡ್ರೆ ಅಂದ್ರೆ ನೀವು ದೊಣ್ಣೆ ಕೊಡ್ತಾ ಇದ್ದೀರಲ್ಲ, ನಿಮ್ ಸಂಸ್ಕೃತಿ ಯಾವುದು? ಇದು ವಿಶ್ವಕ್ಕೆ ಗುರು ಆಗುತ್ತಾ? ಇದು ವಿಶ್ವಕ್ಕೆ ಗುರು ಈ ದೇಶ ಆಗ್ಬೇಕಾದ್ರೆ ನೀವು ಆದರ್ಶಗಳನ್ನ ಗೌರವಿಸಬೇಕು, ಮಕ್ಕಳ ಕೈಯಲ್ಲಿ ಆಯುಧ ಕೊಡೋದಲ್ಲ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋದೇನು, ನಿಮ್ಮ ಆಕ್ಟಿವಿಟೀಸ್ ಏನೇ ಇದ್ರು ಕಾನೂನಾತ್ಮಕವಾಗಿರ್ಲಿ ಅಂತ. ನೀವ್ ಹೇಳ್ತಾ ಇರೋದು ನಮಗ್ ಕಾನೂನೇ ಬೇಡ ಅಂತ. ಕಾನೂನೇ ಬೇಡ ಅಂದ್ಮೇಲೆ ನಿಮ್ಗೇನು ಏನ್ ನೈತಿಕತೆ ಇದೆ ದೇಶದಲ್ಲಿ ಇರ್ಲಿಕ್ಕೆ? ನಿಮ್ಗೆ ಓಟಿನ ಕೊಟ್ಟವ್ರು ಯಾರು? ನಿಮ್ಗೆ ನೋಟು ಸೀಟ್ ಕೊಟ್ಟವ್ರು ಯಾರು? ನಿಮ್ಗೆ TP ZP ಕೊಟ್ಟವ್ರು ಯಾರು? ನಿಮ್ ಪ್ರಧಾನಿ ಮಾಡಿದವ್ರು ಯಾರು? ನಿಮ್ಗೆ ರಾಷ್ಟ್ರಪತಿ ಮಾಡಿದವ್ರು ಯಾರು? ಅಂಬೇಡ್ಕರ್ ಸಂವಿಧಾನದ ಭಿಕ್ಷೆಲ್ ಬದುಕ್ತಾ ಇದ್ದೀರಿ ನೀವೆಲ್ಲ. ಅಂತದ್ರಲ್ಲಿ ಅಂಬೇಡ್ಕರ್ ಸಂವಿಧಾನವೇ ನಾಶ ಮಾಡ್ಬೇಕು ಅಂತ ನೀವು ಉನ್ನಾರ ಮಾಡ್ತಾ ಇದ್ರೆ ನಾವು ಸುಮ್ನೆ ಕೂರಲ್ಲ. ನಮ್ಗೆ ಬುದ್ಧನೂ ಗೊತ್ತು, ಯುದ್ಧನೂ ಗೊತ್ತು. ಮೊದ್ಲೇ ತಲವಾರು ಹಿಡಿದಿರ್ತಕ್ಕಂಥ ಜನ ನಾವು. ನಿಮ್ಮ ದೊಣ್ಣೆಗಳಿಗೆ ಯಾವತ್ತೂ ಎದುರೋದಿಲ್ಲ. ನಿಮ್ಮ ದೊಣ್ಣೆಯಿಂದ ಏನು ಮಾಡಕ್ ಆಗೋದಿಲ್ಲ. ನಿಮ್ಮ ದೊಣ್ಣೆಯಿಂದ ಈ ದೇಶದ ಸಮಸ್ಯೆ ಪರಿಹಾರ ಆಗಲ್ಲ. ಈ ದೇಶದ ಸಮಸ್ಯೆ ಪರಿಹಾರ ಆಗೋದು ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಪರಿಹಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.